ರಾಣಿ ಕುಂತಂಗ್ ಕುಂತ ತಿಂತಾವಳೆ. ಸೇಮ್ ಅಪ್ಪ ಮಗಳು. ಲಾಂಜ್ ಆಕ್ಸೆಸ್ ಗೆ ಇರೋ ಬರೋ ಕಾರ್ಡ್ ಎಲ್ಲ ಕೊಟ್ವಿ ಅಲ್ಲಿ. ಸೊ ವೆರಿ ಕಂಫರ್ಟಬಲ್. ನನ್ಗಂತೂ ಬ್ಯಾಕ್ ಪೇನ್ ಇಲ್ಲ, ಏನಿಲ್ಲ, ಆರಾಮಾಗಿದೆ. ಹ್ಯಾಂಡ್ ಫ್ರೀ ಎಲ್ಲ, ಪೆನ್ನು, ಬೆಲ್ಟ್ ನಮ್ ಸೇಫ್ಟಿಗೆನೆ. ಅದಕ್ಕೆ ಮುಂಚೆ ಎಂಜಾಯ್ ಮಾಡ್ತಾ ನೋಡಿ ಹೆಂಗೆ ಮನೇಲಿ ಅಂದ್ರೆ ಓಡೋಡೋ ಕಳೀಲಿ ಎಷ್ಟು ಚೆನ್ನಾಗಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ ಚಾನೆಲ್. ಸೊ ಫೈನಲಿ ನಾವ್ ಇವಾಗ ಇದೀವಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಟರ್ಮಿನಲ್ 2 ಹಿಂದೆ ಕಾಣ್ತಿದೆ. ಸೊ ನಮ್ ಮನೆಯಿಂದ ಇಲ್ಲಿ ಬರೋಷ್ಗೆ ಸಾಕ್ ಹೋಗ್ಬಿಡ್ತು. ಅಲ್ಲಮ್ಮ ಹಾಯ್ ಮಾಡಲಿ, ಎಲ್ಲಿಗೆ ಹೋಗ್ತಿದೀವಿ ನಾವೀಗ? ಸುಸ್ತಾಗೋಯ್ತು, ಅದಕ್ಕೆ ಎನರ್ಜಿನೇ ಇಲ್ಲ ಇವಾಗ. ಫಸ್ಟ್ ಅದಕ್ಕೆ ಬಂದ್ವಿ, ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಇನ್ನ ನೆಕ್ಸ್ಟ್ ಅಲ್ಲಿ ಹೋಗಿ ಟಿಕೆಟ್ ತಗೊಂಡ್ಬಿಟ್ಟು ಹೋಗೋಣ. ಸೊ ನೆಕ್ಸ್ಟ್ ಏನೇನಿದೆ ಪ್ರೊಸೀಜರ್ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ದೀಪ ರೆಡಿ ಆಗ್ತಾ ಇದ್ದಾಳೆ. ವಾವ್, ಸೂಪರ್. ಸೊ ಇಲ್ಲಿ ನೋಡಿ ಆರಾಮಾಗಿ ದೀಪ ಅವಳನ್ನ ಎತ್ಕೊಂಡು ಹೋಗ್ತಾ ಇದ್ದಾಳೆ. ದೀಪ ಲೆಫ್ಟ್. ನೀವು ವಾಶ್ರೂಮ್ ಹೋಗ್ಬೇಕು ತಾನೆ? ಲಿಫ್ಟ್. ಹೆಂಗಿದೆ? ಬಾ. ಸೊ ಇವಾಗ ವಾಶ್ರೂಮ್ಗೆ ಹೋಗ್ಬೇಕು, ಅದಕ್ಕೆ ಲಿಫ್ಟಲ್ಲಿ ಹೋಗ್ತಾ ಇದೀವಿ. ಸೊ ಈಗ ನೋಡು ಒಳಗಡೆ ಹೆಂಗಿದೆ, ನೋಡಿ ಹೆಂಗಿದೆ. ಹುಷಾರು. ಇಲ್ಲ, ಅವ್ರು ಯಾರು ಒತ್ಕೊಂಡು ಹೋಗ್ತು. ಬಾ, ಸ್ಟ್ರೈಟ್ ನಡಿ. ಅಲ್ಲಿ ಬರ್ದಿದಾರ ನೋಡು. ಹಾ ಏನು? ಲೆಫ್ಟ್. ಹೌದು, ಇದಲ್ಲ. ಕಂಫರ್ಟಬಲ್ ಇದೆಯಾ ಅಮ್ಮು? ಬಟ್ ಬೇಬಿ ಬ್ಯಾಗ್ ಯೂಸ್ ಮಾಡ್ತಾ ಇರೋದು. ಸೊ ವೆರಿ ಕಂಫರ್ಟಬಲ್. ನನ್ಗಂತೂ ಬ್ಯಾಕ್ ಪೇನ್ ಇಲ್ಲ, ಏನಿಲ್ಲ, ಆರಾಮಾಗಿದೆ. ಹ್ಯಾಂಡ್ ಫ್ರೀ. ಇವಳು ಕೂಡ ಆರಾಮಾಗಿ ಕುತ್ಕೊಂಡಿದ್ದಾಳೆ. ನನ್ನ ಸೈಟ್ ಬಂದಿದ್ದಾಳಲ್ಲ, ಸೊ ಎಲ್ಲ ನೋಡ್ಕೊಂತ ಆರಾಮಾಗಿದ್ದಾಳೆ. ಚೆನ್ನಾಗಿದ್ಯಾ ಅಮ್ಮು? ನೋಡಿ ಹೋಗ್ತಾ ಇದ್ದಾಳೆ. ನೆಕ್ಸ್ಟ್ ಬಾ, ಬೇಗ ಬರ್ತೀನಿ ನೋಡಿ. ಪಪ್ಪ ಇಲ್ಲಿ ನೋಡಿ ಹೆಂಗಿದೆ. ಎಷ್ಟು ಚೆನ್ನಾಗಿದೆಯಲ್ಲ, ಸಕ್ಕದಾಗಿದೆ. ಇದೇ ಫಸ್ಟ್ ಟೈಮ್ ಟರ್ಮಿನಲ್ 2 ಬಂದಿರೋದು. ಫುಲ್ ಗೋಲ್ಡ್. ಇದನ್ನ ಪುಷ್ ಮಾಡು, ನಿನ್ಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಇಲ್ಲಿ ಪುಷ್ ಮಾಡು. ಯಾಕೆ? ನೋಡು, ಹಂಗೆ ಪ್ರೆಸ್ ಮಾಡಿ ಪುಷ್ ಮಾಡು. ಸಾಫ್ಟ್. ಸಖತ್ ವೇಟ್ ಇದೆ ಇದು. ಅಲ್ಲಿ ಹೋಗೋಣ. ನಮ್ಮದು ಮಲೇಷಿಯಾ ಏರ್ಲೈನ್ಸ್ ಇಂಟರ್ನ್ಯಾಷನಲ್ ಆ ಕಡೆಗೆ ಹೋಗ್ಬೇಕು. ಇಂಟರ್ನ್ಯಾಷನಲ್ ಫಸ್ಟ್ ಟೈಮ್. ಕಿರಣ್ ಆಲ್ರೆಡಿ ತುಂಬಾ ಸರಿ ಹೋಗಿ ಬಂದಿದ್ದಾರೆ. ನಂದೇ ಫಸ್ಟ್ ಟೈಮ್, ಏನದು ಫಸ್ಟ್ ಟೈಮ್. ಬಟ್ ಟರ್ಮಿನಲ್ 2ಗೆ ನಿಂದು ಫಸ್ಟ್ ಟೈಮೇ. ಟರ್ಮಿನಲ್ 2 ಆಗಿದೆ, ಇರ್ಲಿಲ್ಲ. ಸೊ ಕಿರಣ್ ಎಲ್ಲ ಏನ್ ಮಾಡ್ತಾ ಇರೋದು ಇವಾಗ? ಚೆಕಿಂಗ್ ಬೋರ್ಡಿಂಗ್ ಪಾಸ್ ತಗೊಂತಾರ ಅದು. ಸೊ ಎಲ್ಲ ಫೈಲ್ ಎಲ್ಲ ತಗೊಂಡ್ಬಂದಿರೋದಕ್ಕೆ ಹೆಲ್ಪ್ ಆಯ್ತು. ಈ ಫೈಲಲ್ಲಿ ಎಲ್ಲ ಇಟ್ಕೊಂಡಿದ್ರಲ್ಲೆಲ್ಲ ಪಾಸ್ಪೋರ್ಟ್ಸ್, ಕಾರ್ಡ್ಸ್ ಎಲ್ಲ ಒಂದ್ರಲ್ಲೇ ಇಟ್ಟಿದೀವಿ. ಸೊ ದಟ್ ಯಾವ್ದು ಹುಡುಕ್ಬೇಕು, ಟ್ಯಾಗ್ ಎಲ್ಲೋಗೋದಲ್ಲಿ ಎಲ್ಲಿರುತ್ತೆ ಅನ್ನೋದೊಂದು ಗೊತ್ತಾಗುತ್ತೆ, ಕಳ್ದೋಗಲ್ಲ. ಸೊ ದಟ್ ಏನ್ ಆಟ ಆಡಿಸ್ತಾ ಇದ್ದಾಳೆ.
ಓಡಾಡ್ತಿದೆ. ಕಿರಣ್ ಅದೇನೋ ನೇಮ್ ಚೇಂಜ್ ಇದೆ ಬೋರ್ಡಿಂಗ್ ಪಾಸಲ್ಲಿ, ಅದೇನೋ ಮಾಡಬೇಕು ಅಂತ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ, ಏನು ಆಗಬಾರ್ದು ಅಂದ್ಕೊಂಡು ಬಂದ್ವಿ. ಬಟ್ ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ವಿ. ಮುಂಚೆನೇ ಹೇಳಿದ್ರಿ ಕಿರಣ್ ನೀನು ಎಲ್ಲದಕ್ಕೂ ಪ್ರಿಪೇರ್ ಆಗಬೇಕಂತ. ಇವಳು ನೋಡಿ ಎಷ್ಟು ಓಡಾಡ್ತಿದ್ದಾಳೆ. ಎಲ್ಲಿ ಪಪ್ಪ ಹತ್ರ ಹೋಗೋಣ ನೋಡಿ. ಫೈನಲಿ ಸಾಲ್ವ್ ಆಯ್ತಾ ಕಿರಣ್? ಸಾಲ್ವ್ ಆಯ್ತಾ ಬಾಬು? ಬೇಗ ಬಾ ಟೈಮ್ ಆಯ್ತು. ಎಲ್ಲ ತೆಗ್ದಿಡ್ಬೇಕು, ಅದೊಂದೇ ತಲೆನೋವು. ಎಲ್ಲ ಪೆನ್ನು ಬೆಲ್ಟು ನಮ್ಮ ಸೇಫ್ಟಿಗೆನೆ. ಅದಕ್ಕೆ ಮುಂಚೆನೆ ಬರ್ಬೇಕು, ಎಷ್ಟು ಬೇಗ ಬಂದ್ರೂ ಟೈಮೇ ಸಾಕಾಗಲ್ಲ. ಆದರೂ ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ನನಗೂ ಕರೆಕ್ಟಾಗಿ ಕಿರಣ್ ಹೇಳಿಲ್ಲ ಇನ್ನು. ವಾವ್, ನೀರು ನೋಡಮ್ಮು ಅಲ್ಲಿ. ಬೂವಾ ಕಿರಣ್ ಎಲ್ಲ ಕ್ಯಾಮ್ರಾ ಸೆಟಪ್ ಮಾಡ್ತಿದ್ದಾರೆ. ಟಾಯ್ಲೆಟ್ಸ್ ಅಂಡ್ ಬೇಬಿ ಕೇರ್. ನಾವಿವಾಗ ಫಸ್ಟ್ ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡಾಯ್ತು ಅಲ್ಲ ಕಿರಣ್? ಬೋರ್ಡಿಂಗ್ ಪಾಸ್ ತಗೊಂಡಾಯ್ತು, ನೆಕ್ಸ್ಟ್ ಇಮಿಗ್ರೇಷನ್ ಆಯ್ತು. ಇವಾಗ ಏನು? ಇವಾಗ ಅಷ್ಟೇ ಲಾಂಚ್. ನೋಡೋಣ ಲಾಂಚ್ ಆಕ್ಚುಲಿ ಆಕ್ಸೆಸ್ ಇವಾಗ ಸಿಗುತ್ತಾ ಇಲ್ಲ ಅಂತ. ಇಳಿತೀಯಾ? ಇದು ಎತ್ಕೊಂಡ್ರೆ ಸಾಕು, ಇಳಿತೀನಿ ಅಂತಾಳೆ. ಇರು ಸಿಗಾಕೊಂಡಿದೆ ಕಾಲ್ಗೆ. ಇದೆ ಕಾಲ ಎತ್ತು, ಕಾಲು ಮೇಲೆ ರೆಡಿ. ನೋಡೋಣ ಲಾಂಚ್ ಆಕ್ಸೆಸ್ ಸಿಗುತ್ತೋ ಇಲ್ಲ ಅಂತ. ಸಿಕ್ಕದೆ ಆರಾಮಾಗಿ ನೋಡಿ ಹೆಂಗ್ ಬರುತ್ತೆ ಅಂತ. ಅಲ್ಲಿ ಲಾಂಚ್ ಇರೋದು ವಿಶ್ರಾಂತಿ ಕೊಠಡಿ. ವಿಶ್ರಾಂತಿ ಕೊಠಡಿ. ನೋಡೋಣ ಯಾವ ಕಾರ್ಡ್ ಇದೆ ಎಲ್ಲ ಕೊಡ್ತೀನಿ. ಬಟ್ ನಾವ್ ಯಾವಾಗ ಬಂದಾಗ ಯೂಸ್ ಮಾಡಿದ್ವಿ. ಈ ಸರಿ ಗೊತ್ತಿಲ್ಲ, ಇಂಟರ್ನ್ಯಾಷನಲ್ ಇರೋದ್ರಿಂದ, ಡೊಮೆಸ್ಟಿಕ್ ಇರೋದ್ರಿಂದ ಏನ್ ಪ್ರಾಬ್ಲಮ್ ಆಗಿರ್ಲಿಲ್ಲ. ಈ ಸರಿ ಸಿಕ್ಕರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಮಸ್ತಾಗಿ ಮಾಡಿದಾರ. ವಾವ್, ಇಲ್ಲಿ ನೋಡಿ ಇಲ್ಲಿ ಬೆಂಗಳೂರು. ಸೊ ಇದೆಲ್ಲ ಡ್ಯೂಟಿ ಫ್ರೀ ಶಾಪ್ಸ್. ಸೊ ಡ್ಯೂಟಿ ಫ್ರೀ ಅಂದ್ರೆ ಟ್ಯಾಕ್ಸಸ್ ಇರಲ್ಲ. ವಿಸ್ಕಿ ಎಷ್ಟೊಂದಿದೆ ನೋಡಿ, ಎಷ್ಟೊಂದು ಕುಡಿಯೋರಿಗೆ ಚೆನ್ನಾಗಿದೆ. ಮಸ್ತಾಗಿದೆ. ಇದೆಲ್ಲ ಮೇಕಪ್, ಪರ್ಫ್ಯೂಮ್ಸ್. ಸೈಕಲ್ ಏನದು? ಸೈಕಲ್ ಚಾಕ್ಲೇಟ್. ಇಲ್ಲೆಲ್ಲ ಚಾಕ್ಲೇಟ್ಸ್. ವಾವ್, ಮಸ್ತ್ ಇದೆ ಚಾಕ್ಲೇಟ್. ನಾವು ತೆಗೆನಾ ಅಲ್ಲಿ ಚಾಕ್ಲೇಟ್ ಮಾರಕ್ ಹೋಗೋಣ ನಾವು. ಚಾಕ್ಲೇಟ್. ಸೊ ಇಲ್ಲಿ ಮಸ್ತ್ ಆಗಿದೆ. ಇದೊಂದು ಸ್ಟಾರ್ ಬಕ್ಸ್ ಹೋದ್ರೆ ಒಂದು ಕಾಫಿ 700 rupees. ಇಲ್ಲಿ ಇರುತ್ತೆ ಅಷ್ಟೇ. ಇನ್ನ ವಿಶ್ರಾಂತಿ ಕೊಠಡ ಎಲ್ಲಿದೆ ಗೊತ್ತಿಲ್ಲ. ಸಾಕಾಯ್ತು. ಡಿಪಾರ್ಚರ್ ಇಲ್ಲಿದೆ ನೋಡು. ನಮ್ದು ಎಲ್ಲಿದೆ ಅಂದ್ರೆ ಎಲ್ಲಿದೆ? ಅಲ್ಲಿ ಥರ್ಡ್ ಒನ್. C2 ಗೇಟ್. ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಾಯ್ತು. ಇದೆಲ್ಲ ಮಸ್ತಾಗಿ ಮಾಡಿದ್ದಾರೆ. LEDs. ನನಗೆ ಓಡೋಣ ನಡಿ. ಬಾ ಹಿಂದೆ ಬಾ. ಇದೊಂದು ರೇರ್ ಪ್ಲಾನೆಟ್ ಅಂತ. ಇದೆಲ್ಲ ಆಂಟಿಕ್ ಪೀಸ್. ಇದು ಹೈ ಡಿಸೈನ್. ಇದೆಲ್ಲ ಲೆದರ್ ಬ್ಯಾಗ್ಸ್. ಇಲ್ಲೊಂದು ಪಿಜ್ಜಾ ಶಾಪ್ ಇದೆ. ವಾವ್, ಮೇಲ್ಗಡೆ LEDs. ಈ ಎಷ್ಟು ದೊಡ್ಡದಿದೆ ಅಲ್ಲ ಇದು. ಇನ್ನ ಲಾಂಚ್ ಈ ಕಡೆ ಇದೆ, ಲೆಫ್ಟ್ ಸೈಡ್. ಅಯ್ಯಪ್ಪ, ಇದು ಹುಡುಕಸ್ಟಿಗೆ ಸುಸ್ತಾಗಿ ಹೋಗುತ್ತೆ. ಇದೆ 080. ಇದು ಲಾಂಚ್ ಆಕ್ಸೆಸ್. ನೋಡೋಣ. ಅಯ್ಯಪ್ಪ, ಹಿಂದೆ ಹೋಗಲ್ಲೇ. ಲಾಂಚ್ ಆಕ್ಸೆಸ್ ಸಿಗ್ಲಿ ಅಂತ ಕೇಳ್ಕೊತೀನಿ. ಸಿಕ್ಕಿದ್ರೆ ಚೆನ್ನಾಗಿ. ಬನ್ನಿ ಮೇಡಮ್, ಯಾವ್ದು ಆಕ್ಸೆಸ್? ನಿದ್ದೆ ಆಯ್ತಾ?
ನನಗಿಲ್ಲಿ ಹೊಡಿತಾ. ಸೊ ಏನು ಲಾಂಜ್ ಆಕ್ಸೆಸ್ ಸಿಗೋ ತರ ಇದೆ ಹೋಪ್ಫುಲಿ. ಅದೇ ಇದು ವೀಸಾ ಪ್ಲಾಟಿನಮ್. ಚಿಕನ್ ಕೊಡು. ಸೊ ಫೈನಲಿ ಆಕ್ಸೆಸ್ ಸಿಕ್ತು. ಎಲ್ಲ ಕಾರ್ಡ್ಸು ಕೊಟ್ಟು ಫೈನಲ್ ಆಕ್ಸೆಸ್ ಸಿಕ್ತು. ಹೋಗ್ತಾ ಇದೀವಿ. ಮಮ್ಮ ಬಾ. ಓಕೆ, ಹೋಗ್ತೀನಿ. ಬೈ. ಸೊ ಇದೆ ಲಾಂಚ್. ಇದು ಇಂಟರ್ನ್ಯಾಷನಲ್ ಲಾಂಚ್ ಅಲ್ವಾ, ಅದಕ್ಕೆ ಜನ ಕಡಿಮೆ. ಓಕೆ, ಇಂಟರ್ನ್ಯಾಷನಲ್ ಲಾಂಚ್ಗೆ ಜನ ಕಮ್ಮಿ ಅಂತೆ. ಬೂಸ್ ಕುಡಿಲೂಬೋದಾ? ಹಾ, ಇದೆ ಅಲ್ಲ, ಡ್ರಿಂಕ್ಸ್ ಕೊಟ್ಟಿದಾರಲ್ಲ. ಡ್ರಿಂಕ್ಸಾ? ಬಾ ಬೇಬಿ ಬಾ. ಪಪ್ಪ ಹತ್ರ ಹೋಗೋಣ ನಾವು. ಪಪ್ಪ ಆಲ್ರೆಡಿ ಹೋಗ್ತಿದಾರೆ ನೋಡಿ. ಸೊ ಇಂಟರ್ನ್ಯಾಷನಲ್ ಲಾಂಚ್ ಬಂದಿದೀವಿ. ಇಲ್ಲೇ ಬಾ, ಪಪ್ಪ ಬರ್ತಾರೆ ಬಾ. ಏನೇನಿದೆ ಅಂತ ಅಮ್ಮು ಅಲ್ಲಿಂದ. ಯಾ ನೈಸ್. ಪಪ್ಪ ಬರ್ತಾರ ಬಾ. ಕ್ರಿಸ್ಟಲ್ ಟ್ರೀ ತರ ಇದೆ. ಬಾ ಪಪ್ಪ ಬರ್ತಾರೆ. ಕೂತ್ಕೊಂಡಿ. ಸರಿ, ಡ್ರಿಂಕ್ ವಾಚರ್ ಬೇರೆನಾ ಇದು? ಆ ಕಡೆನಾ? ಸೊ ಇಲ್ಲಿ ಇನ್ನೊಂದಿದೆ, ನಿಕೋಬಾರ್ ಲಾಂಜ್ ಅಂತ. ಸೊ ಇಲ್ಲಿ ಯೂಸ್ ಮಾಡ್ಬೇಕಂತೆ. ಸೊ ಇದು ಡ್ರಿಂಕ್ ವಾಚರ್ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ ಇಲ್ಲಿ ಏನೇನಿದೆ ಅಂತ. ನಾವು ಡ್ರಿಂಕ್ಸ್ ಅಂತೂ ತಗೊಳಲ್ಲ, ಕುಡುದಿಲ್ಲ. ಸೊ ಐ ಆಮ್ ಜಸ್ಟ್ ಚೆಕಿಂಗ್ ಫಾರ್ ಸಮ್ ಕಾಕ್ಟೈಲ್ಸ್ ಅಲ್ಲ. ಇಲ್ಲೇನಿದೆ ನೋಡೋಣ. ಸೊ ನಾನು ವರ್ಜಿನ್ ಮೊಜಿಟೋ ಮತ್ತೆ ಆರೆಂಜ್ ಸನ್ರೈಸ್ ಅಂತಿದೆ ಅಂತೆ. ಸೊ ಅದನ್ನ ಆರ್ಡರ್ ಮಾಡಿರೋದು. ಸೊ ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದೇನದು? ಗ್ರ್ಯಾಂಡ್ ಲೈನ್. ಓಕೆ ಓಕೆ. ಸೊ ಅದು ಗ್ರಾನಡೈನ್ ಸಿರಪ್ ಅಂತ. ಓಕೆ ಓಕೆ. ಮಸ್ತ್ ಇದೆ, ಕಲರೇ ಚೇಂಜ್ ಆಗೋಯ್ತು. ಅಲ್ಲಿದಾಗ ನೋಡಿ ದೀಪ. Orange sunrise. ಯಾ, ಥ್ಯಾಂಕ್ ಯು. ಹಾಯ್ ಮಾಡು. ಅಂತಿದ್ದಾರೆ. ಸೊ ಇದು ವರ್ಜಿನ್ ಮೊಜಿಟೋ, ಆಲ್ ಟೈಮ್ ಫೇವರೇಟ್.
ಅದು ಒಳಗೆ ಯಾರು ತಗೋತಾರೆ ಕೊಡಪ್ಪ ಅವ್ರ ಹೆಸರು ಬೇಕು ಅಂತಿದೆ ನಾನು ಮೇಲ್ಗಡೆ ಬಂದೆ ನಮ್ಮೊಂದು ಇತ್ತು ಪಾಪ ತಗೊಂಡು ಬೇರೆ ಯಾರು ಬಿಟ್ಟಿಲ್ಲ ಯಾ ಥ್ಯಾಂಕ್ ಯು. Sunrise orange, and this is your favorite virgin mojito. ಥ್ಯಾಂಕ್ ಯು. ಆಕ್ಚುಲಿ ಅವಾಗಿಂದ ಅವಳು ಇಲ್ಲಿ ಬಂದ್ಬಿಟ್ಟು ಇಡ್ಲಿ ಇಡ್ಲಿ ಅಂತಿದ್ದಾಳೆ. ಹಸ್ವಾಗ್ಬಿಟ್ಟಿದೆ ಅವಳಿಗೆ. ತಗೊಂಬರ್ತೀನಿ ನೋಡಿ. ಇಡ್ಲಿ ಇದೆಯಾ? ಇರಬೇಕು. ಏನಿದೆ? ಇಲ್ಲ ಅಂದ್ರೆ ದೋಸೆ ಇದೆ. ಏನ್ ಅವಳು ಏನ್ ತಿನ್ನೋದಿರುತ್ತೆ ಎಲ್ಲ ತಗೊಂಬ. ಓಕೆ. ಚಿಯರ್ಸ್. ಬಾ ನೀನು. ಲೆಟ್ಸ್ ಫಸ್ಟ್ ಚಿಯರ್ಸ್. ಸೊ ಹಿಡ್ಕೊಂಬ ನೀನು. ಆಕ್ಚುಲಿ ಇದು ಮಾಡ್ತಿರೋದು ಆನಿವರ್ಸರಿ ಸೆಲೆಬ್ರೇಷನ್ ಇವಾಗ ಲೇಟ್ ಆಗಿ. ಮಾಡಕ್ಕಾಗಿಲ್ಲ. ರೈಟ್. ಸೊ ಇವಾಗ Cheers. 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 Had 8 years of togetherness. ಕುಡಿತೀಯ ಬೇಬಿ? ಆಯ್ತು, ಇದು ಒಂದು ಸ್ಟ್ರಾ ಅಲ್ಲ ಕಣೆ. ಕಲ್ಸದು. ಸ್ಟ್ರಾ ಅನ್ಕೊಂಡು ಎಲ್ಲ ಮುಂದೆ ಶೇಪ್ ಔಟ್ ಹಾಕ್ಬಿಡ್ತಿದ್ರು ಕಿರಣ್ ಈಗ. ಸೊ ಇಲ್ಲಿ ಪಂಪ್ಕಿನ್ ಸೂಪ್ ಇದೆ. ರೋಸ್ಟೆಡ್ ಪಂಪ್ಕಿನ್ ಸೂಪ್ ವಿತ್ cumin and then the papads. So salt, pepper, mixed vegetable pickle, butter, idu majige, mango juice, raita, pasta, rice, dal, meat, chapati, vegetable, green curry, and pasta. Oops. Sandwich. ಇದೆಲ್ಲ ನಾನ್ ವೆಜ್ ಈ ಕಡೆ. ಸೊ ದಟ್ಸ್ ಇಟ್. ಸರ್ ಯಾವಾಗಲೂ ಡೊಮೆಸ್ಟಿಕ್ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಕಿರಣ್ ನಾವು ಯಾವಾಗಲೂ ಆಕ್ಸೆಸ್ ಮಾಡ್ತಾ ಇದ್ವಿ ಲಾಂಚ್. ಬಟ್ ಈ ಸರಿ ಇಂಟರ್ನ್ಯಾಷನಲ್ ಇರೋದ್ರಿಂದ ಕಿರಣ್ ಮೊದಲೇ ಹೇಳಿದರು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದಷ್ಟು ಟ್ರೈ ಮಾಡೋಣ ಅಂತ. ನಾನು ಹೋಪ್ಸ್ ಇಟ್ಕೊಂಡಿರಲಿಲ್ಲ, ಬಟ್ ಲಕ್ಕಿಲಿ ಸಿಕ್ತು. ಸೊ ಯಾನ ಕೂಡ ತಿನ್ನಕ್ಕೆ ರೆಡಿ ಆಗಿದ್ದಾಳೆ ಬಿಬ್ಬೆಲ್ಲ ಹಾಕ್ಕೊಂಡು. ಕಿರಣ್ ದೋಸೆ ತರಕ್ಕೆ ಹೋಗಿದ್ದಾರೆ ಯಾನಾಗೆ. ಎಷ್ಟು ವೆರೈಟೀಸ್ ಇದೆ ಅಂತ, ಏನು ತರೋದು ಏನು ಬಿಡೋದು. ತಿನ್ನು ತಿನ್ನು, ದೋಸೆ ಬರೋವರೆಗೂ ತಿನ್ನು, ಎಂಜಾಯ್. ಕಿರಣ್ ಫುಲ್ ಖುಷಿ. ಇನ್ನ ಇದೆ, ಎಷ್ಟೊಂದಿದೆ ಇನ್ನ. ದೋಸೆ ಹಾಕಿದ್ದಾರೆ, ಪಾಪ ಓಡಾಡ್ತಿದಾರೆ. ನಾನು ಹೋಗ್ಲಾ ಕಿರಣ್? ಬೇಡ, ಪಾಪಚ್ಚಿ ಓಡಾಡ್ತಿದ್ದಾರೆ. ಇಡ್ಲಿ ಬೇಕಾ ದೋಸೆ ಬೇಕಾ? ಇಡ್ಲಿ ಇಲ್ಲ ಬಂಗಾರಿ. ಇವಳು ಇಡ್ಲಿ ಕೇಳ್ತಾಳೆ ಎಲ್ಲೋದ್ರು. ಇಲ್ಲಿ ಇಡ್ಲಿ ಸಿಕ್ಕಲ್ಲ. ಅದ್ ತಿನ್ಸ್ಲಾ ನಿನ್ಗೆ? ಪಾಸ್ತಾ ತಿನ್ಸ್ಲಾ? ಇಲ್ಲಿ ಪಾಸ್ತಾ ಇದೆ. ಏನಾಗಿದೆ? ಅದೇ ಬ್ಲೂಟೂತ್ ನನ್ ಕನೆಕ್ಟ್ ಆಗ್ಬಿಟ್ಟಿದೆಯಲ್ಲ. ಕಿರಣ್ ಅಲ್ಲಿ ಹೋಗಿದ್ದಾರೆ, ಅವ್ರು ಮಾತಾಡ್ದೆಲ್ಲ ನನಗ್ ಕೇಳಿಸ್ತಿದೆ. ಮೈಕ್ ಎಲ್ಲ ಕನೆಕ್ಟ್ ಆಗಿದೆ ನೋಡಿ. ಇಷ್ಟು ವೆರೈಟಿ ಇದೆ ಬೇಬಿ. ದೋಸೆ ತಿನ್ಸ್ಲಾ ನಿನ್ಗೆ? ಅಲ್ಲಿ ಪಾಸ್ತಾ ಫುಲ್ ಎಂಜಾಯ್ ಮಾಡ್ಕೊಂಡ್ ತಿಂತಾರೆ. ನೋಡ್ದಾ ಇದು ಟೇಸ್ಟಿಂಗ್ ಇದೆ? ಅದು ಇದು ಪೀನಟ್ ಚಟ್ನಿ. ಏಯ್ ಚಟ್ನಿ ಅಲ್ಲ ಇದು, ಚಟ್ನಿನೇ. ನಂಗ್ ಚಟ್ನಿ ತರನೇ ಇತ್ತಪ್ಪ. ಹೇಗಿದೆ? ಚಟ್ನಿ ತರ ಇಲ್ಲ, ಹಸೆ ಹುಳಿ ತರ ಇದೆ. ಅದೇ ಪೀನಟ್ ಚಟ್ನಿ ಅಂತ. ತಿನ್ನು. ಇದು ಮಾತ್ರ ಮಸ್ತ್ ಇರುತ್ತೆ. ಇದು ಕೇರಳ ಡಿಶ್ ಇದು. ಹೌದಾ? ಓಣಂಗೆ ಮಾಡ್ತಾರೆ. ಚೆಲ್ಬಾರ್ದು. ಇನ್ನೊಂದು ಆಲ್ಫರೆಡೋ ಪಾಸ್ತಾ ಇದೆ, ಪಾಸ್ತಾ ಮಸ್ತ್ ಆಗಿದೆ. ಇದೆಲ್ಲ ಖಾಲಿ ಆದ್ಮೇಲೆ ನೋಡೋಣ. ಸ್ವಲ್ಪ ಸ್ವಲ್ಪನೇ ತಗೊಂಬ, ತಿನ್ನಕ್ಕಾಗಲ್ಲ. ಎಲ್ಲ ಟೇಸ್ಟ್ ನೋಡ್ಬೋದು. ಎಂಜಾಯ್ ಮಾಡ್ತಿದ್ದ ನೋಡಿ. ಹೆಂಗೆ ಮನೇಲಿ ಅಂದ್ರೆ ಓಡೋಡೋಕ್ ಕಳೀಲಿ. ಎಷ್ಟು ಚೆನ್ನಾಗಿ ಇದು ಎಲ್ಲ ಕಟ್ಕೊಂಡು ಬಿಬ್ಬೆಲ್ಲ ಕಟ್ಕೊಂಡು ತಿಂತಾ ಇದ್ದಾಳೆ. ಇದೇ ತರ ಮನೇಲಿ ಮಾಡ್ಬಿಡ್ಲಿ. ಪಾಸ್ತಾ ಮಾತ್ರ ಸಕ್ಕತ್ತಾಗಿದೆ. ಬೇಕಮ್ಮ ಪಾಸ್ತಾ? ಒಂದ್ ವಾರ ಫುಲ್ ಎಂಜಾಯ್ ಮಾಡ್ಬಿಡು. ಏನ್ ಬೇಕು ಎಲ್ಲ ತಿನ್ಕೊಂಡು ಸಕ್ಕತ್ತಾಗಿದೆ. ಎಂಜಾಯ್. ಏನ್ ಬೇಕು ಹೇಳು? ಇದ್ ಬೇಕಾ? ಇದಾ? ಪಾಸ್ತಾ ಕೇಳ್ತಾ ಇದ್ದಾಳೆ. ನೋಡ್ದಾ? ಅವಳಿಗೆ ಪಾಸ್ತಾ ಸಕ್ಕತ್ ಇಷ್ಟ ಆಗ್ಬಿಟ್ಟಿದೆ.
ದೊಡ್ಡದಿದ್ರೆ ಸಿಗಾಕೊಂಡ್ಬಿಡ ಚಿಪ್ ಪೀಸ್ ಮಾಡಿರ್ತೆ ತಗೋ ಪಾಸ್ತಾ ನೋಡ್ದಾ ಹೆಂಗ್ ತೆಗಿತಾಳ ಅದು ಇಟ್ಕೊಂತಾಳ ಇದು ಇಟ್ಕೊಂತಾಳ ಮನೇಲಿ ಕಳ್ಳಿ ಈ ಕಳ್ಳಿ ನಿಮ್ ಪಪ್ಪ ತರ ನೀನ್ ಎಲ್ಲ ವೆರೈಟೀಸ್ ಬೇಕಾ ನಿಂಗೆ ಇಲ್ಲೊಂದು ಎಲ್ಲ ಮಿಕ್ಸ್ ಮಾಡ್ತಿದ್ದೆ ಸ್ವೀಟ್ ಖಾರ ಎಂಜಾಯ್ ಸಾಕಾಗ್ತಿರೋದೇನಂದ್ರೆ ಮನೇಲಿ ಒಂದ್ ದಿನ ಕುತ್ಕೊಂಡು ಹಿಂಗ್ ತಿಂದಿಲ್ಲ ನೋಡು ನೋಡಕ್ ಕುಂತಿದ್ದಾರೆ. ರಾಣಿ ಕುಂತ ತಿಂತಾವಳೆ ಸೇಮ್ ಅಪ್ಪ ಮಗಳು ಏಯ್. ಎಂಜಾಯ್ ತಿನ್ನು ಏನಮ್ಮ ಚಟ್ನಿ ಅಲ್ಲ ಅದು ಚಟ್ನಿ ಅಂದವಳು ಏನದು ಯಾ ಏನದು ಚಟ್ನಿ ಅಲ್ಲ ಅದು ಚಟ್ನಿ ಇಲ್ಲಿದೆ ನೋಡು ತಗೋ ದೋಸೆ ತಿನ್ನು ದೋಸೆ ತಿಂತಲ್ಲ ನೋಡ್ರ ಅವಳು ಏನೇನೋ ವೆರೈಟಿ ಇರೋ ತಿಂತದಾಳೆ ತಗೋ ದೋಸೆ ತಿನ್ನು ಕ್ಯೂಟ್ ಆಗಿ ಚಟ್ನಿ ಅಂತ. ಮೂಗಿಗೆಲ್ಲ ಕ್ರೀಮ್ ಹಚ್ಕೊಂಡು ಏನದು? ಚಟ್ನಿ ಈ ರಾಡಿ ಮಾಡ್ಬೇಡಿ ಅದ್ ತಂದಿದ್ದು ಒಳ್ಳೇದಾಯ್ತು ಹೆಂಗಾರ ತಿನ್ಕೊಳ್ಳಿ ಅವಳು ಏನದು ನೋಡ್ ರಾಡಿ ಮಾಡ್ಬಿಟ್ಟು ನನಗ್ ತಿನ್ಸಕ್ ಬರ್ತಾವಳೆ ಏನಿದು ಏನಿದೆಯಾ? ಸ್ವೀಟ್ ಅದು ಇದೇನಿದು? ಬಿಡು ಏಯ್ಯಾ ತಿಂತೀಯಾ ತಿನ್ನು ಇದೇನಿದು? ಚಟ್ನಿನಾ? ಪಾಯಸ ಚಟ್ನಿ ಅನ್ಕೊಂತೀನಿ. ಫುಲ್ ಹಸ್ಕೊಂಡ್ಬಿಟ್ಟಿದಾಳ ಪಾಪ ಡಾಲ್ಫಿನ್ ಅಲ್ಲಿ ಪೆಂಗ್ವಿನ್ ನೋಡೋಣ ಆಯ್ತಾ? ಪೆಂಗ್ವಿನ್ ಅಲ್ಲಿ ರಿಯಲ್ ಆಗಿ ನೋಡೋಣ ನಾವು ಇದು ಇರುತ್ತಲ್ವಾ ಪ್ಯಾಂಡಾ ಇದೆ, ಪ್ಯಾಂಡಾನು ಇದೆ. ಹೇಗಾಗುತ್ತ ನಮ್ ಟ್ರಿಪ್ ನೋಡೋಣ ಅವಳು ಟೆನ್ಷನ್ ಆಗ್ಬಿಟ್ಟಿದ್ಲು. ನಾನು ಫೋನ್ ವರ್ಕ್ ಆಗಲ್ಲ ಅಲ್ಲೆಲ್ಲಾದ್ರೂ, ಆಮೇಲೆ ಎಲ್ಲ ಆಗಲ್ಲ ಫೋನ್ ವರ್ಕ್ ಆಗಲ್ಲ ಅಂದ್ರೆ ಹೆಂಗೆ ಅಂತ. ಕಿರಣ್ ಸಿಮ್ ಎಲ್ಲ ಆಕ್ಟಿವೇಟ್ ಮಾಡ್ಕೊಂತಿದ್ರ. ಲಾಂಚ್ ಆಕ್ಸೆಸ್ ಹೆಂಗ್ ಮಾಡೋದ್ ಕಿರಣ್? ಲಾಂಚ್ ಆಕ್ಸೆಸ್ಗೆ ಇರೋವರ ಕಾರ್ಡ್ ಎಲ್ಲ ಕೊಟ್ಟಿವಿ ಅಲ್ಲಿ. ಇಲ್ಲ ಅಂದ್ರೆ ಡೆಬಿಟ್ ಕಾರ್ಡ್ ವರ್ಕ್ ಆಗಲ್ಲ, ಕ್ರೆಡಿಟ್ ಕಾರ್ಡ್ ಅದು ವೀಸಾ ಇರ್ಬೇಕು. ವೀಸಾ ಕ್ರೆಡಿಟ್ ಕಾರ್ಡ್ ಇತ್ತು ಅಂದ್ರೆ ಅದ್ರಲ್ಲೂ ಸ್ವಲ್ಪ ಆಪ್ಷನ್ಸ್ ಇದೆ. ಬಟ್ ನಿಯೋ ಗ್ಲೋಬಲ್ ಬೆಸ್ಟ್. ಸೊ ಆತರ ನಿಯೋ ಗ್ಲೋಬಲ್ ಆತರ ಕಾರ್ಡ್ಸ್ ಇದ್ರೆ ಆರಾಮಾಗಿ ಬಂದು ಆಕ್ಸೆಸ್ ಮಾಡ್ಬೋದು. ಅಕಸ್ಮಾತ್ ನಿಮ್ ಹತ್ರ ಲಾಂಚ್ ಆಕ್ಸೆಸ್ ಆಗಿಲ್ಲ ಅಂದ್ರೆ ಪರ್ ಹೆಡ್ 4200 rupees. ನಾನು ಇವಾಗ 4200, ಕಿರಣ್ಗೆ 4200 ಇಷ್ಟು ವರ್ತ್ ತಿಂತಾ ಇದೀವಿ ಇವಾಗ. ಬಟ್ ಡಿಡಕ್ಟ್ ಆಗಿದ್ದು ಜಸ್ಟ್ 2 rupees. ಅವ್ಳು ನೋಡಲ್ಲ ಕಳಿಯಲ್ಲ. ಅದೆಲ್ಲ ಬಿಡು, ನಾ ತಿನ್ಸ್ತೀನಿ ಬಿಡು. ಟಿಶ್ಯೂ ಇದೆಯಾ ಮೊದಲು? ಅಲ್ಲೇ ಇದೆ. ತಗೊಂಬರ್ಬೇಕು. ಇದು ಟಿಶ್ಯೂ ತಗೊಂಬರ್ತೀನಿ. ಚಟ್ನಿ ಅಲ್ಲ ಅದು, ಪಾಯಸ. ಓ ಏನದು? ಡಾಲ್ಫಿನ್. ದೀಪ ಟಿಶ್ಯೂ ತರ ಕೊಡ್ಲು. ಥ್ಯಾಂಕ್ ಯು. ಒಂದ್ ಕೇಳಿದ್ರೆ ಇಷ್ಟೇ ಕೊಟ್ಬಿಟ್ರು. ನೋಡಿ ಇವಳಿಗೆ ವರ್ಷಕ್ ಬೇಕಿಷ್ಟು. ಎಷ್ಟು ಮಾಡ್ಕೊಂಡಿದ್ದಾಳಂದ್ರೆ 4000 ರೂಪಾಯಿ ವಸೂಲಿ ಮಾಡ್ತಿದ್ಯಾ? ನಾವು ಪೇ ಮಾಡಿದ್ದೆ 2 ರೂಪಾಯಿ. 2 ರೂಪಾಯಿ ಇಲ್ಲ. ನಿನ್ಗೆ 2 ರೂಪಾಯಿ, ನಂಗೆ 2 ಇಲ್ಲ. ಒಂದು ನಿಯೋ ಗ್ಲೋಬಲ್ ಅಲ್ಲಿ ಇದು ಬಿಡು, ನಾನ್ ತಿನ್ನಿಸ್ತೀನಿ, ನೀನೇನ್ ಮಾಡ್ಕೋಬೇಡ ತಾಯಿ. ಬಿಡು. ಬಾಯ್ ಮಾಡು. ಸೊ ಹೊಡೋಣ, ಟೈಮ್ ಆಯ್ತು. ಫ್ಲೈಟಲ್ಲಿ ಹೋಗೋಣ. ಸೊ ಇಲ್ಲಿ ನಾನು ಮತ್ತು ಕಿರಣ್ ಮೈಕ್ ಯೂಸ್ ಮಾಡ್ತಾ ಇದ್ವಿ. ಅದು ನಂದು ಮೈಕ್ ಆಫ್ ಆಗಿಬಿಟ್ಟಿದೆ. ನಾನು ಮಾತಾಡ್ತಾ ಇದ್ದೀನಿ, ಅದು ರೆಕಾರ್ಡೇ ಆಗಿಲ್ಲ. ಸೊ ಒಂದೊಂದು ಸರಿ ಮೈಕ್ ಯೂಸ್ ಮಾಡೋದ್ರಿಂದ ಈ ಥರ ಎಲ್ಲ ಆಗ್ಬಿಡುತ್ತೆ. ಅದು ಬೇರೆ ನಾವು ಎಷ್ಟು ಇದುವರೆಗೂ ಮೈಕ್ ಯೂಸ್ ಮಾಡಿ ಮಾತಾಡಿಲ್ಲ ಅಲ್ವಾ. ಕಿರಣ್ ಒಂದೊಂದು ಸರಿ ಮೈಕ್ ಅವ್ರದ್ದು ಆನ್ ಇರ್ತಾಯಿತ್ತು, ಅವ್ರು ಅಲ್ಲಿ ಹೋಗಿದ್ದು ಏನಾದರೂ ತರಕಂತ ಹೋಗಿದ್ರು. ನಾನು ಮಾತಾಡ್ತಾ ಇರ್ತೀನಿ ಇಲ್ಲಿ, ನಂದು ರೆಕಾರ್ಡ್ ಆಗಿರಲ್ಲ, ಅವರೆಲ್ಲ ಮಾತಾಡೋದೆಲ್ಲ ಕೇಳ್ತಾಯಿತ್ತು. ಫನ್ನಿಯಾಗಿತ್ತು. ಬಟ್ ಇವಾಗ ಓಕೆ, ಅಡ್ಜಸ್ಟ್ ಆಗ್ತಾ ಇದ್ದೀವಿ ಮೈಕ್ ಯೂಸ್ ಮಾಡೋಕ್ಕೆ. ಸೊ ಮೈಕ್ ಯೂಸ್ ಮಾಡೋದ್ರಿಂದನೂ ಆಚೆ ಎಲ್ಲ ಟ್ರಾವೆಲಿಂಗ್ ಮಾಡಿದಾಗ ತುಂಬಾ ಹೆಲ್ಪ್ ಆಗುತ್ತಲ್ವ. ಸೊ
ಅದಕ್ಕೆ ಸೊ ಅಷ್ಟೇ ಇನ್ನು ಚೆನ್ನಾಗಿ ತಿಂದ್ವಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ಇಲ್ಲಿ ತಿಂದಿದ್ದೇ ಒಳ್ಳೆ ಕೆಲಸ ಆಯಿತು. ಫ್ಲೈಟಲ್ಲಿ ಕೂಡ ಇನ್ನೂ ಇದೆ, ಬಟ್ ಇಲ್ಲೇ ತುಂಬ ಟೇಸ್ಟಿಯಾಗಿತ್ತು ಅಂತ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡ್ವಿ. ನೋಡಿದ್ರಲ್ಲ ಯಾವ ಥರ ಲಾಂಚ್ ಆಕ್ಸೆಸ್ ಮಾಡಿದ್ವಿ. ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೇನು ಅಷ್ಟೇ, ನೆಕ್ಸ್ಟು ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಈ ವ್ಲಾಗ್ನ, ಯಾಕಂದರೆ ತುಂಬ ಆಲ್ರೆಡಿ ಲೆಂದಿ ಆಗಿದೆ. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನು ಟ್ರಿಪ್ ವ್ಲಾಗ್ಸ್ ಇನ್ನೂ ಸ್ಟಾರ್ಟ್ ಆಗುತ್ತೆ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.